ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಶುಕಿದು ಮಂತ್ಲಿ ಫೋಟೋ ಶೂಟ್ ಬ್ಲಾಗ್ ಆಗಿರುತ್ತೆ. ಆಲ್ರೆಡಿ ಅವಳಿಗೆ 7 months ಕಂಪ್ಲೀಟ್ ಆಗಿ 10 days ಆಯಿತು. ಬಟ್ ಇನ್ನೂ ನಾನು ಶೂಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಹಾಗೆ ಒಂದಷ್ಟು ಕಾರಣಗಳಿಂದ ಮಾಡಿಲ್ಲ ಅಷ್ಟೇ, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ. ಇವತ್ತು ಕಾಲ ಕೂಡಿ ಬಂದಿತ್ತು. ಶುಕಿ ಮೇಡಮ್ ಅವ್ರಿಗೆ ಫೋಟೋಶೂಟ್ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಒಂದು ರೆಟ್ರೋ ಸ್ಟೈಲಲ್ಲಿ ಮಾಡೋಣ ಅಂತಿದ್ದೀನಿ. ಲೆಟ್ ಸ್ಟಾರ್ಟ್ ನೋಡೋಣ. ಸೆಟಪ್ ಎಲ್ಲ ಸೆಟ್ ಮಾಡಿದ್ದೀವಿ. ಏನು ಸೆಟ್ ಅಂದಿದೆ ಸೆನ್ಸ್, ನಾನು ಸ್ವಲ್ಪ ಶೂಟಿಂಗ್ ಇತ್ತು, ಅದನ್ನ ಮುಗಿಸ್ಕೊಂಡು ರಿಂಗ್ ಲೈಟ್ಸ್ ಎಲ್ಲ ಅಲ್ಲೇ ಇದೆ. ಈಗ ಶುಕಿ ಮೇಡಮ್ ಅವ್ರನ್ನ ರೆಡಿ ಮಾಡಿ ಫೋಟೋಶೂಟ್ನ ಸ್ಟಾರ್ಟ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಅಂತ ಹೇಳಿ ಒಂದು ಕನ್ನಡಕ ತರಿಸಿದ್ದೆ. ಒಂದು ರೆಟ್ರೋ ಸ್ಟೈಲ್ ಮಾಡಬೇಕು ಅಂತ ನನ್ಗೆ ಆಸೆ. ಅದಕ್ಕೋಸ್ಕರ ಅಯ್ಯೋ ಅಮ್ಮ ಇಲ್ಲ ಬೇಬಿ ಅವ್ನು ತೋರಿಸು ಅಕ್ಕ. ಅಯ್ಯೋ ಬಿದ್ದು ವಾವ್ ಇಲ್ಲಿ ಅಲ್ಲಡಲ್ಲಿ ಅಲ್ಲಡ. ಹಾಯ್ ಫ್ರೆಂಡ್ಸ್, ಹಾಯ್ ಗೈಸ್, ಸೋ ಮಚ್. ಒಂದು ಕನ್ನಡಕ, ಒಂದು ರೆಟ್ರೋ ಸ್ಟೈಲ್ ಮಾಡೋಣ ಅಂತ ಹೇಳಿ ಹಳೇ ಕಾಲದ ಥರ. ಇದು ಬಂದು ಆ್ಯಕ್ಚುಲಿ 3 to 4 years ಮಕ್ಕಳಿಗೆ ಇದು ಅಲ್ಲಿ ಆಪ್ಷನ್ ಕೊಟ್ಟಿದ್ದು. ಆಮೇಲೆ ಸ್ವಲ್ಪ ದೊಡ್ಡೋಳಾದ್ಮೇಲೆ ಬಳಸ್ಬೋದಲ್ವಾ, ಏನು ವೇಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ತೊಗೊಂಡೆ. ಇದು ನಾನು ಫಸ್ಟ್ ಟ್ರಯಲ್ ತೊಗೊಂಡಿದ್ದು. ಎಲ್ಲದರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಾದರೆ ನೀವು ತೊಗೋಬೋದು. ಇದಿಲ್ಲಿ ಈ ಥರ ದಾರ ಕೊಟ್ಟಿರ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದರೂ ಚಿಕ್ಕ ಹ್ಯಾಂಡಲ್ ಬೇಕು ಅಂತಂದಾಗ ಇಲ್ಲಿ ಒಳಗಡೆ ಒಂದು ಗಂಟು ಹಾಕ್ಬಿಟ್ರೆ ಹಿಂಗೆ ಪುಟಾಣಿ ಪರ್ಸ್ ಥರ ಆಗಿಬಿಡುತ್ತೆ. ಇವಾಗ ಶುಕಿಗೆ ಹಾಗೆ ನಾನು ಮಾಡೋದು, ಒಂದು ಪುಟಾಣಿ ಗಂಟು ಹಾಕ್ಬಿಟ್ಟು ಒಳಗಡೆ ಇಟ್ಬಿಟ್ರೆ ತೋರಿಸ್ತೀನಿ. ಈಗ ನಮ್ಮ ಶುಕಿಗೆ ಪರ್ಸು ರೆಡಿ. ಬಿಡಬೇಡಿ ಪರ್ಸು. ಏನಕ್ಕಿದೆಯಮ್ಮ ಪರ್ಸ್ ಒಳಗಡೆ? ಚಾಕಿನಾ? ಏನಿದೆ ಪರ್ಸಲ್ಲಿ? ಏನಿದೆ ಪರ್ಸಲ್ಲಿ? ಅದೊಂದು ಟೊಪ್ಪಿ. ಎಲ್ಲ ಕಿತ್ತು ಬೇಸಾಕು, ಎಲ್ಲ ಕಿತ್ತು ಬೇಸಾಕು. ಅಲ್ಲಿ ಟೊಪ್ಪಿ ತೋರಿಸು. ದೊಡ್ಡ ಜಾಸ್ತಿ. ಓಕೆ, ಈಗ ನಾನು ಇದನ್ನ ಇಟ್ಕೊಂಡು ಒಂದು ಪುಟಾಣಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ. ಇದು ಯಾವ ಬ್ರ್ಯಾಂಡಿಂದು ಅಂತಂದರೆ ಟೊಪ್ಪಿ ಮತ್ತು ಪರ್ಸು ಅಷ್ಟೇ ಬೇಬಿ ಹಗ್ ಬ್ರ್ಯಾಂಡಿಂದು. ಇದರಲ್ಲಿ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ? 689 ಕೊಟ್ಟಿದ್ದಾರೆ. ಇದು ಕನ್ನಡಕನೂ ಅಷ್ಟೇ ಬೇಬಿ ಹಗ್ ಬ್ರ್ಯಾಂಡಿಂದು. ನನಗೆ ಗೊತ್ತಿಲ್ಲ ಎಷ್ಟು ಕೊಟ್ಟನು ಇದಕ್ಕೆ. ಒಟ್ಟು ಅರೌಂಡ್ 800 ಕೊಟ್ಟೆ ಅನಿಸುತ್ತೆ. ಅದೇ ಕನ್ನಡಕ ಒಂದು 150 ರೂಪಾಯಿ ಬಿಟ್ಟಿರ್ಬೋದು ಅನಿಸುತ್ತೆ. ನಾನು ಈ ಕಲರ್ನ ಏನಕ್ಕೆ ಪಿಕ್ ಮಾಡಿದೆ ಅಂದರೆ, ನಾನು ಯಾವಾಗ ಪಿಂಕ್ ತೊಗೊಳ್ಳೋಣ ಅಂತ ಹೋದಾಗಲೂ ಅಷ್ಟೇ ನನಗೆ ಈ ಥರ ಮಿಠಾಯಿ ಕಲರ್ ಬರುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಪಿಂಕ್ ಏನೋ ಮಿಸ್ಟೇಕ್ ಆಗ್ತಿದೆ ಅನಿಸುತ್ತೆ ಆನ್ಲೈನಲ್ಲಿ ನಾನು ತೊಗೊಳಕ್ಕೆ ಹೋದರೆ. ನಾನು ಲೈಟ್ ಪಿಂಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆದರೆ ಈ ಮಿಠಾಯಿ ಪಿಂಕು ಒಳ್ಳೆ ಬಾಂಬೆ ಮಿಠಾಯಿ ಏನಂತಾರೆ ಅದನ್ನ, ಕಾಟನ್ ಕ್ಯಾಂಡಿ, ಆ ಕಲರ್ ಬಂದ್ಬಿಟ್ಟಿದೆ. ಆ ಕಲರ್ ಅಲ್ಲ, ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಇದು. ಈ ಕಲರ್ ನಮ್ಗೆ ಒಂಚೂರು ಹಂಗೆ ಹಿಂಗೆ ಏನು ಮಾಡೋಕ್ಕಾಗಲ್ಲ, ಫೋಟೋಗೆ ಚೆನ್ನಾಗಿ ಬೀಳುತ್ತೆ. ನೋಡೋಣ. ಓಕೆ, ಫೋಟೋಶೂಟ್ ಸೆಟಪ್ ಸ್ಟಾರ್ಟ್ ಮಾಡಬೇಕು. ಹಾಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಇದಕ್ಕೊಂದು ಪೌಚ್ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಕನ್ನಡಕ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕನ್ನಡಕ ಕೊಟ್ಟಿದ್ದಾರೆ. ಸೆಕ್ಯೂರ್ ಆಗಿ ನಾವೇನು ಮಾಡ್ಬೋದು, ಈ ಪರ್ಸಲ್ಲಿ ಹಾಕಿ ಇಟ್ಬಿಟ್ರೆ ಸೆಕ್ಯೂರ್ ಆಗಿರುತ್ತೆ. ಇದು ವೆಲ್ವೆಟ್ ಮೆಟೀರಿಯಲ್ ಈ ಪೌಚ್. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ದಾರಿಣಿ ಅಲ್ಲಿ ಡೋರ್ ಕ್ಲೋಸ್ ಮಾಡು. ನಾನು ಇವಾಗ ರಾಕರ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ಫೋಟೋಶೂಟಲ್ಲಿ. ಒಂದು ಬಂಡಿ ಕಲೇಜ್ ಮಾಡಿದ್ದಾರೆ. ಐ ಲವ್ ಯು ಚಿಕ್ಕು. ಚಿಕ್ಕಿ ಕೈ ಕೊಡು. ಇದನ್ನು ಟ್ರೈ ಮಾಡೋಣ ಅಂತಿದ್ದೀನಿ. ಬ್ಲೂ ಹಾಕಿದ್ದೀನಿ. ಇದನ್ನ ಮತ್ತೆ ಯೂಸ್ ಮಾಡ್ಕೊಂಡು ಇಷ್ಟು ಈಗ 2 ಫೋಟೋಶೂಟ್ ಮಾಡಬೇಕಾಗಿರೋದು ಶುಕಿಗೆ. ಒಂದು ಪಿಂಕ್
ಡ್ರೆಸ್ಸಲ್ಲಿ, ಇನ್ನೊಂದು ಈ ಥರ ರೆಟ್ರೋ ಸ್ಟೈಲಲ್ಲಿ. ಅದು ಅಷ್ಟೇ, ಪಿಂಕ್ ಡ್ರೆಸ್ಸು ಅಷ್ಟೇ ಒಂದು ಸ್ವಲ್ಪ ಹಳೇ ಕಾಲದಲ್ಲಿ ಹೀರೋಯಿನ್ಸ್ ಎಲ್ಲ ಹೆಂಗೆ ರೆಡಿ ಆಗ್ತಿದ್ರು ಆ ಥರ ಟ್ರೈ ಮಾಡೋಣ ಅಂತಿದ್ದೀವಿ. ನೋಡೋಣ ಹೇಗೆ ಬರುತ್ತೆ. ಫೋಟೋಶೂಟ್ ಬರೋ ತನಕನೂ ಏನು ಮಾತಾಡೋಂಗಿಲ್ಲ. ಈ ಶೂಸ್ನ ನಾನು ತೋರಿಸಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಇದು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು ಅನ್ಸುತ್ತೆ, ತೋರಿಸಿದ್ದೀನಿ ಅನ್ಸುತ್ತೆ, ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಇದೊಂದು ಶೂ ತೊಗೊಂಬಂದೆ ನಾನು. ತುಂಬ ದಿವಸ ಆಯಿತು, ಆಲ್ಮೋಸ್ಟ್ ಅವಳು ಒಂದು 4 ತಿಂಗಳು ಮಗು ಇದ್ಲು ಅನಿಸುತ್ತೆ, ಅವಾಗ ತೊಗೊಂಬಂದಿದ್ದು. ಇನ್ನೂ ಒಂದು ಸತಿನೂ ಯೂಸ್ ಮಾಡಿಲ್ಲ. 500 ರುಪೀಸ್ ಈ ಶೂ ಮಾತ್ರ ಸೂಪರ್ಬ್ ಆಗಿದೆ, ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಬಟ್ ಆದರೆ ಒಂದು ಸತಿನೂ ಯೂಸ್ ಮಾಡಿಲ್ಲ. ಅವ್ಳ ಕಾಲು ಬೆಳ್ಕೊಂಡು ಹೋಗ್ತಾ ಇದೆ, ಏನು ಮಾಡೋದು ಗೊತ್ತಿಲ್ಲ, ವೇಸ್ಟ್ ಆಗ್ಬೋದು ಪ್ರಾಬಬ್ಲಿ. ದಾರಗಳು ಕಟ್ಟಿಕ್ಬಿಡು ಕಾಲಿಗೆ. ಫಸ್ಟು ಶೂ ಇದು ಅವಳಿಗೆ. ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ನೋಡು, ಇದು ಒಂದು ಫೋಟೋಶೂಟ್ ಈ ಡ್ರೆಸ್ ಜೊತೆಲಿ ಈ ಹೇರ್ ಬ್ಯಾಂಡ್ ಅಥವಾ ಈ ಹೇರ್ ಬ್ಯಾಂಡ್, ಇದು ಎರಡು ಡಾಟೆಡ್ ಇದೆಯಲ್ಲ, ಅದಕ್ಕೋಸ್ಕರ ಯಾವ್ದು ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ನೋಡ್ರೆ ಒಂದು ಸ್ಲಿಪ್ಪರ್ ಯಾವ್ದಾದ್ರು ಇದು ಮ್ಯಾಚ್ ಆಗೋ ಥರ ನೋಡೋಣ. ಮತ್ತೆ ನಾನು ತೋರಿಸ್ನಲ್ಲ ಈಗಾಗಲೇ ಈ ಕನ್ನಡಕನ, ಈ ಪಿಂಕ್ ಡ್ರೆಸ್ ಯೂಸ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಈ ಪಿಂಕ್ ಕನ್ನಡಕನ, ಈ ಪರ್ಸ್ ಇದರಲ್ಲೂ ತೆಗಿಯೋದೆ ಮತ್ತು ಇದರಲ್ಲೂ ತೆಗಿಯೋಣ. ನೋಡೋಣ, ಎರಡು ಯೂಸ್ ಮಾಡ್ಕೋಬೇಕಲ್ವಾ. ಸರಿ, ಸ್ಟಾರ್ಟ್ ಮಾಡೋಣ. ಇಲ್ಲ, ಲೈಟ್ ಇವ್ರ ಥರನೇ ಆಡ್ತಾಳೆ ಅಂತ ಬಾಚಿ ನಿಲ್ಸ್ಬೇಕು. ಏಯ್ ದಾಸ ಪುರಂದರ ಹಾಕೋಲೇ. ಏರ್ ಬೇಡ ಹಾಕೋಣ, ಇದು ನಮ್ದೇಯ, ಸ್ಪೆಕ್ಸು ಇವಳ್ದೇಯ, ಈ ಟೋಪಿನೂ ನಮ್ದೇಯ. ಹಾಕೋ ಟೋಪಿ. ಚಿಕ್ಕಿಚ್ಚಾಲವಳಿದು ಅವಳಿಗೆ ಬಟ್ಟೆ ಹಾಕ್ದಾಗ್ಲಿಂದ ನಮ್ಮ ಆಟ ಶುರು ಆಗುತ್ತೆ. ಫೋಟೋಶೂಟ್ ಮುಗಿಯೋ ತನಕನೂ ಅವಳನ್ನ ಆ್ಯಕ್ಟಿವ್ ಆಗಿ ಎಂಗೇಜ್ ಮಾಡೋದೇ ನಮ್ಮ ಕೆಲಸ ಆಗಿರುತ್ತೆ. ಬಟ್ ಆದರೆ ರಶ್ಮಿ ತುಂಬಾ ಹೆಲ್ಪ್ ಮಾಡಿದ್ಲು. ಬಟ್ ಆದರೆ ಇವತ್ತಂತೂ ಫುಲ್ ಉಲ್ಟಂ ಪಲ್ಟ. ನಾವು ಏನೋ ಮಾಡಬೇಕಂತ ಹೋಗಿ ಏನೋ ಆಯಿತು. ಬಟ್ ಆದರೆ ಒಂದೇ ಫೋಟೋಶೂಟ್ ಮಾಡೋಕ್ಕಾಗಿತ್ತು. ಎರಡನೇದು ಮಾಡೋಣ ಅಂದರೆ ಅವಳಿಗೂ ಟಯರ್ಡ್ ಆಗಿಬಿಟ್ಟಿರುತ್ತೆ. ಯಾಕಂತಂದರೆ ನೋಡಿ, ನೀವು ಲಾಸ್ಟಲ್ಲಿ ಫೋಟೋ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಅಂತೂ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮುಗ್ಗ ಸ್ಯಾಟಿಸ್ಫೈ ಆಗಿಬಿಡ್ತು ನನಗಂತೂ. ಫುಲ್ ಖುಷ್ ಅಷ್ಟೇ. ತುಂಬಾ ಓವರ್ ಕ್ಯೂಟಾಗಿ ಕಾಣಿಸ್ತಿದ್ಲು. ಅಯ್ಯೋ, ಹಂಗಂತ ನೀವು ಎತ್ತವ್ರಿಗೆ ಹೆಗ್ಣ ಕೂಡ ಮುದ್ದು ಅಂತ ಹೇಳ್ತಾರೆ. ನಿಮಗೆ ಹೇಗನ್ಸುತ್ತೋ ನನಗೆ ತಿಳಿಸಿ ಕಮೆಂಟ್ ಮೂಲಕ. ನಿಮಗೆ ಫೋಟೋಸ್ ಎಲ್ಲ ನೋಡಿದಾಗ ಲಾಸ್ಟಲ್ಲಿ ನನ್ನ ಎಲ್ಲ ಶೇರ್ ಮಾಡ್ಕೊಂಡಾಗ ನನಗಂತೂ ತುಂಬಾ ಖುಷಿ ಸಿಗುತ್ತೆ. ನೀವು ಕಮೆಂಟ್ಸ್ ಎಲ್ಲ ಕೊಟ್ಟಾಗ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ನನಗಂತೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಆಗಲೇ ನಾವು ಚೆನ್ನಾಗಿರೋಕ್ಕಾಗೋದು. ಮತ್ತು ಫೋಟೋಶೂಟ್ ನೋಡಿ, ಫೋಟೋಸ್ ಎಲ್ಲ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಲೈಕ್ ಕೊಟ್ಟಾಗ ನನಗೆ ಗೊತ್ತಾಗುತ್ತೆ ಏನಂತ, ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ನನಗೂ ಗೊತ್ತಾಗುತ್ತೆ. ಓಕೆ, ಬ್ಲಾಗ್ನ ಕಂಟಿನ್ಯೂ ಮಾಡಿ. Mami.